ನಾವು ₹100 ಟ್ಯಾಕ್ಸ್ ಕೊಟ್ಟರೆ ನಮಗೆ ವಾಪಸ್ ಬರೋದು ₹13, ಅದು ಇಟ್ ಈಸ್ ಅ ವ್ಯಾಲಿಡ್ ಇಶ್ಯೂ. ಯಾಕಂದರೆ ತಮಿಳ್ನಾಡಿಗೆ ₹30 ವಾಪಸ್ ಬರುತ್ತೆ, ಉತ್ತರ ಭಾರತ ರಾಜ್ಯಗಳಲ್ಲಿ ₹200 ₹300 ಹೋಗುತ್ತೆ, ನಮಗೆ ಬರೀ ₹13 ಬರುತ್ತೆ ಟ್ಯಾಕ್ಸ್ ಕಟ್ಟೋದು ನಾವು. ಇದ್ರ ಬಗ್ಗೆ ನೀವು ಯಾವತ್ತಾದ್ರೂ ಚರ್ಚೆ ಮಾಡಿದ್ದೀರಾ? ನೀವು ಮಾಡಬಹುದಾ? ಐನೋ ಲಾಂಗ್ ಪ್ರಾಸೆಸ್ ಗೊತ್ತು, ಇದ್ರ ಬಗ್ಗೆ ನೀವೇನಾದ್ರು ಮಾಡಬಹುದಾ ನೀವು ಕರ್ನಾಟಕಕ್ಕೆ? ಇಲ್ಲ, ಈ ಸಬ್ಜೆಕ್ಟ್ ಏನಿದೆ ಪಾಪ ನಮ್ಮ ರಾಜ್ಯ ಸರ್ಕಾರ ಕಳೆದ ಸರ್ಕಾರ ರಚನೆ ಆದ ದಿನದಿಂದ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ನಮ್ಮ ತೆರಿಗೆ ನಮ್ಮ ಹಕ್ಕು ನಮಗೆ ಕೊಡ್ತಾ ಇಲ್ಲ, ಪ್ರತಿನಿತ್ಯ ಒಂದು ದೊಡ್ಡ ಮಟ್ಟದಲ್ಲಿ ಅಪ್ರಚಾರ ಮಾಡ್ಕೊಂಡೇ ಬಂದರು. ಇಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿಗಿಂತ ಹೆಚ್ಚಾಗಿ ನೆಹರು ಅವ್ರ ಕಾಲದಲ್ಲೇ 1952-53 ಇಸ್ವಿನಲ್ಲಿ ಒಂದು 5 ವರ್ಷದ ಪಂಚವಾರ್ಷಿಕ ಯೋಜನೆ ಅಂತಕ್ಕಂಥ ಒಂದು ಕಾರ್ಯಕ್ರಮ. ಅವತ್ತಿನ ದಿನಗಳು ಯಾವ ರೀತಿ ಇತ್ತು ಅವೆಲ್ಲ ನಾವು ಊಹೆ ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ನಾವು ನೆಹರು ಅವರ ಕಾರ್ಯಕ್ರಮಗಳನ್ನು ನಾವು ಮೆಚ್ಕೊಳ್ಳೇಬೇಕು. ನಾವು ಇಲ್ಲ ಕೆಲವು ವಿಷಯದಲ್ಲಿ ತಪ್ಪುಗಳಾಗಿರ್ಬೋದು, ಆದರೆ ಅವತ್ತಿನ ಚಾಲೆಂಜ್ ಇತ್ತಲ್ಲ, ಆ ಚಾಲೆಂಜ್ಗಳನ್ನು ನೀರಾವರಿ ಕ್ಷೇತ್ರ ಇರ್ಬೋದು, ಇಂಡಸ್ಟ್ರಿಗಳು ತರಬೇಕು, PSU ಯೂನಿಟ್ಗಳನ್ನ ಅಂತೇಳಿ ಅದೆಲ್ಲ ನಡೆದಿರ್ತಕ್ಕಂಥದ್ದು. ಒಂದೊಂದು ರೂಪಾಯಿಗೂ ಅವ್ರು ಪಟ್ಟಿರ್ತಕ್ಕಂಥ ಅವತ್ತಿನ ಕ್ಯಾಬಿನೆಟ್ಗಳು ನಾನು ಭಾಳ ಓದ್ತಾ ಇರ್ತೀನಿ ಅದೆಲ್ಲವನ್ನು. ಫೈನಾನ್ಸ್ ಮಿನಿಸ್ಟ್ರುಗಳು ಏನೇನು ಅನುಭವಿಸಿದ್ದಾರೆ ಫಾರಿನ್ ಎಕ್ಸ್ಚೇಂಜಿಗೆ, ಇದೆಲ್ಲ ಒಂದು ಭಾಗ ಇರಲಿ. ಇಲ್ಲಿ ಪ್ರಶ್ನೆ, ಆ ಪಂಚವಾರ್ಷಿಕ ಯೋಜನೆ ಜೊತೆಗೆ ಈ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದನ್ನು ರಚನೆ ಮಾಡಿದ್ರು. ಹೌದು, ಪ್ರತಿ 5 ವರ್ಷಕ್ಕೆ ಒಂದು ಬಾರಿ ಫೈನಾನ್ಸ್ ಕಮಿಷನ್ನ ರಚನೆ ಮಾಡೋದು ಕೇಂದ್ರ ಸರ್ಕಾರ ಅಲ್ಲ, ರಾಷ್ಟ್ರಪತಿಗಳು ಅವರು ರಚನೆ ಮಾಡ್ತಾರೆ. ಅವರಿಗೆ ಗೈಡ್ಲೈನ್ಸ್ ಕೊಡ್ತಾರೆ, ಯಾವ್ಯಾವ ರಾಜ್ಯಕ್ಕೆ ಏನೇನು ಅಲಾಟ್ಮೆಂಟ್ ಮಾಡಬೇಕು, NDRFನಲ್ಲಿ ಹಣ ಏನು ಕೊಡಬೇಕು, SDRFನಲ್ಲಿ ಏನು ಹಣ ಕೊಡಬೇಕು, ಮತ್ತು ಡಿವಲ್ಯೂಷನ್ ಅಮೌಂಟಲ್ಲಿ ಯಾವ ರೀತಿ ಹಂಚಿಕೆ ಮಾಡಬೇಕು. ಈಗ ಇವರು 50% ಕೇಳೋರು. UPA ಸರ್ಕಾರ ಅಧಿಕಾರದಲ್ಲಿತ್ತಲ್ಲ, ಎಷ್ಟು ಪರ್ಸೆಂಟೇಜ್ ಕೊಡ್ತಾಯಿದ್ರು ಡಿವಲ್ಯೂಷನ್ ಅಮೌಂಟ್ನ? ಅವತ್ತೆಷ್ಟಿದ್ರು ಪರ್ಸೆಂಟೇಜ್ ಎಷ್ಟಿತ್ತು? ನರೇಂದ್ರ ಮೋದಿಯವರು ಬಂದ ಮೇಲೆ ಪರ್ಸೆಂಟೇಜ್ ಎಷ್ಟು ಹೆಚ್ಚಿಗೆ ಮಾಡಿದ್ರು ರಾಜ್ಯವಾರು? ಇದೆಲ್ಲ ಒಂದು ಅಂಕಿಅಂಶಗಳಿದೆ. ನಾವು ಸುಮ್ಮನೆ ನಮ್ಮ ಕೈನಲ್ಲಿ ಕೆಲಸ ಮಾಡ್ತಕ್ಕಂಥದ್ರಲ್ಲಿ ನಮ್ಮ ವೈಫಲ್ಯಗಳನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಅಂತ ಕುಮಾರಸ್ವಾಮಿ, ನನಗೆ JDS ಒಂದು ಪ್ರಾದೇಶಿಕ ಪಕ್ಷವಾದ ಕಾರಣಕ್ಕಾಗಿ ಈಗ ಕಾಂಗ್ರೆಸ್ನ ಹೈಕಮಾಂಡ್ ಅಂತಂದರೆ 10 ಜನಪತ್ ಅಲ್ಲಿಗೆ ಹೋಗಬೇಕು, ಆಮೇಲೆ BJPಯ ಹೈಕಮಾಂಡ್ ಅಂತಂದರೆ ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಅವ್ರ ಬಳಿ ಹೋಗಬೇಕು, ಅಥವಾ ಸಂಘ ಪರಿವಾರದ ಏನಾದರೂ ಒಂದು. JDS ಆದರೆ ಇಲ್ಲಿ ಪದ್ಮನಾಭನಗರದಲ್ಲಿ ಹೈಕಮಾಂಡ್ ಇರೋದು, ಸೊ ಹಾಗಾಗಿ ನಮ್ಗೆ ಸ್ವಲ್ಪ ಸಲಿಗೆ ಜಾಸ್ತಿ ಇರುತ್ತೆ. ಆಮೇಲೆ ನಾನು ಕೂಡ ರಿಪೋರ್ಟ್ರಾಗಿ ತುಂಬ ರಿಪೋರ್ಟ್ ಮಾಡಿದ್ದೀನಿ. ಯಾವತ್ತೂ ಕೂಡ JDSನ ಪ್ರೆಸ್ ಮೀಟ್ 10 ಗಂಟೆಗೆ ಏನಂದರೆ ಒಂದು 11 ಗಂಟೆಗೆ ಆಗ್ತಾಯಿತ್ತು. ಅದು ನೀವು ಕೂಡ ಒಪ್ಕೊಂಡಿದ್ದೀರಿ, 10 ಗಂಟೆಗೆ ಅಂದರೆ 11 ಗಂಟೆಗೆ 11ವರೆಗೆ. ನರೇಂದ್ರ ಮೋದಿ ಅವರು ಟೈಮಲ್ಲಿ ಫೀಡ್ಬ್ಯಾಕ್ ಅದು ನಿಮ್ಮ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಭಾಳ ಪಂಕ್ಚುವಲು. ಈಗ ನೀವು ಅವರ ಕ್ಯಾಬಿನೆಟ್ನಲ್ಲಿ ಭಾಳ ಉನ್ನತವಾದ ಸ್ಥಾನಮಾನವನ್ನು ಹೊಂದಿದ್ದೀರಿ. ಭಾಳ ಒಳ್ಳೆಯ ಪ್ರಶ್ನೆ. ನಿಮ್ಮಲ್ಲಿ ಏನು ಬದಲಾವಣೆಗಳಾಗಿದೆ ಪಂಕ್ಚುಯಾಲಿಟಿಯಲ್ಲಿ ಅವರಿಗೆ ಹೋಲಿಕೆ ಮಾಡಲಿಕ್ಕೆ? ಅಂದರೆ ನೀವೇ ಹೇಳಿದ್ರಿ, ನಾನು ಅವರನ್ನು ಒಂದು ರೀತಿಯಲ್ಲಿ ಅವರು ಕೂಡ ಒಂದು ಇಂಪ್ರೆಸ್ ಆಗಬೇಕಲ್ಲ ನಿಮ್ಮ ಕೆಲಸದಲ್ಲಿ. ಟೈಮ್ ಪಂಕ್ಚುಯಾಲಿಟಿ ಏನಿದೆ, ತಾವು ಹೇಳದಂಥ ರೀತಿಯಲ್ಲಿ ಕರ್ನಾಟಕದಲ್ಲಿ ನಾನಿದ್ದಾಗ 2 ಗಂಟೆ 3 ಗಂಟೆ ತಡ ಮಾಡಿದ್ದೀನಿ ಫಂಕ್ಷನ್ಗಳಿಗೆ, ಅಲ್ಲಿ ಹೋಗಬೇಕಾದ್ರೆ. ಅದಕ್ಕೆ ಒತ್ತಡಗಳಿಲ್ಲ. ಆದರೆ ಕೇಂದ್ರದಲ್ಲೂ ನನಗೆ ಒತ್ತಡಗಳಿದೆ. ನನಗೆ ಬಂದು ಭೇಟಿ ಮಾಡ್ತಕ್ಕಂಥ ವಿಸಿಟರ್ಸ್ಗಳು, ಅವರ ಸಮಸ್ಯೆಗಳು ಹೇಳ್ತಕ್ಕಂಥದ್ದು ಇಲ್ಲೇನಿದೆ ಅದೇ ಥರ ಅಲ್ಲೂ ಇದೆ. ಸಣ್ಣವರು ಬರ್ತಾರೆ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ನವರು ಬರ್ತಾರೆ, ಅವ್ರ ಕಷ್ಟಗಳಲ್ಲಿ ಹೇಳ್ಕೊಂಡು ಕೇಂದ್ರ ಸರ್ಕಾರದಿಂದ ಕೆಲವು ನೆರವು ಪಡಬೇಕು ಅಂತೇಳಿ. ಇಂಥ ಪರಿಸ್ಥಿತಿನಲ್ಲಿ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಒಂದು ಸರ್ಕಾರದಲ್ಲಿ ಮಂತ್ರಿಯಾಗಿ ಬಹುಶಃ ನನಗೀಗ ರಿವರ್ಸ್ ಹೊಡಿತಾ ಇದೆ. ನಾನು ಯಾವ ಸಮಯ ನಿಗದಿ ಮಾಡಿರ್ತೀನಿ ಆ ಸಮಯಕ್ಕೆ ನಾನು 5 ನಿಮಿಷ ಮುಂಚೆನೇ ಹೊರಟೋಗ್ತಾ ಇದ್ದೀನಿ. ಜನ ಕುಮಾರಣ್ಣ ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತೇಳಿ ಅವರು ಅರ್ಧ ಗಂಟೆ 3/4 ಗಂಟೆ ಲೇಟಾಗಿ ಬರೋದು ನಡೀತದೆ. ಈಗ ನನಗಾಗಿರೋ ಅನುಭವ ಅದು. ಈಗ ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗಿದೆ ಅವರೀಗ. ಅದರಿಂದ ಈಗ ನಾನು ಕೇಂದ್ರದಲ್ಲೂ ಅಷ್ಟೇ ಪ್ರತಿ ಮಿನಿಟು ನಂದು ಪ್ರೋಗ್ರಾಮ್ಗಳು ನಮ್ಮ ಆಫೀಸ್ನಲ್ಲಿ ರೆಡಿ ಮಾಡಿರ್ತಾರೆ. ಅದರ ಮೇಲೇ ನಾನು ಯಾವುದಾದ್ರೂ ಒಂದು ಕಾನ್ಫರೆನ್ಸ್ಗಳಿಗೆ ಡೆಲ್ಲಿನಲ್ಲಿ ಅಟೆಂಡ್ ಮಾಡಿದಾಗ ದೊಡ್ಡ ದೊಡ್ಡ
ವಿದೇಶಗಳಿಂದ ಬಂದಿರ್ತಾರೆ, ನಮ್ಮ ದೊಡ್ಡ ದೊಡ್ಡ ಆಟೋಮೊಬೈಲ್ ಇಂಡಸ್ಟ್ರಿಯವರು ಇರ್ತಾರೆ, ಅವ್ರನ್ನ ಕಾಯಿಸ್ಲಿಕ್ಕಾಗಲ್ಲ. ಟೈಮ್ನ ಭಾಳ ಪಂಕ್ಚುಯಾಲಿಟಿನ ಕೀಪಪ್ ಮಾಡ್ತಾಯಿದ್ದೀವಿ. ಒಂದು ನೀವು HMTಗೆ ಭೇಟಿ ಕೊಟ್ಟಾಗ ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ಒಂದು ಏನಂತಂದರೆ ಈಗಿನ ಕಾಲಘಟ್ಟದಲ್ಲಿ ಏನಾಗಿದೆ ಅಂದರೆ ನಾವು ಗ್ಲೋಬಲೈಸೇಷನ್ಗೆ ಓಪನ್ ಅಪ್ ಆದ ನಂತರ ಏನು ಇನ್ವೆಸ್ಟ್ಮೆಂಟ್ ವಾಪಸ್ ತೆಗೊಳ್ಳುವಂಥದ್ದು, ಅದಕ್ಕೆ ಒಂದು ಮಂತ್ರಿಗಿರಿ ಕೂಡ ಇತ್ತು, ಇನ್ವೆಸ್ಟ್ಮೆಂಟು ರೀತಿಯಲ್ಲಿ. ಸೊ ಆ ಸಂದರ್ಭದಲ್ಲಿ ಈಗ ನಿಮಗೆ ಸಿಕ್ಕಿರುವಂಥದ್ದು ಹೇಳ್ಕೊಳ್ಳೋದಕ್ಕೆ ಬೃಹತ್ ಕೈಗಾರಿಕೆ ಆಗಿರ್ಬೋದು, ಆದರೆ ನಾವೆಲ್ಲವನ್ನು ಕೂಡ ಪ್ರೈವೇಟೈಸೇಷನ್ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಿಮಗೆ ಸಿಕ್ಕಿದೆ. HMTಗೆ ಹೋದ್ರಿ ನೀವು. HMTಗೆ ಹೋದ ತಕ್ಷಣ ನಮ್ಮ ಬಾಲಕೃಷ್ಣ ಅವರು ಹೇಳ್ತಾ ಇದ್ರು, ಮರುದಿವಸ ಅದರ ಸ್ಟಾಕ್ ಪ್ರೈಸ್ ಹೆಚ್ಚಿಗೆ ಹೋಗಿತ್ತು, ಶೇರ್ ಪ್ರೈಸ್ ಜಾಸ್ತಿ ಆಗಿತ್ತು. ವಿಸಿಟ್ ಆಮೇಲೆ ನೀವು ವೈಜಾಗ್ ಹೋದ್ರಿ. ವೈಜಾಗಲ್ಲಿ ಒಂದು ಎಷ್ಟು 3 ಲಕ್ಷ ಕೋಟಿ ಇದೇನೋ ಒಂದು ಆಸ್ತಿ, 1 ಲಕ್ಷ ಕೋಟಿದು ಆಸ್ತಿ ಇದು ಅಂತೇಳಿ ನೀವು ಅಲ್ಲಿ ಹೋಗಿದ್ರಿ ಅನ್ನೋ ಕಾರಣಕ್ಕಾಗಿ ಮರುದಿವಸದಿಂದ ಅಲ್ಲಿ ನೀವು ಸೂಪರ್ ಸ್ಟಾರ್ ಪವನ್ ಕಲ್ಯಾಣಿಗಿಂತಲೂ ಫೇಮಸ್ ಆಗಿಬಿಟ್ರಿ. ಅಲ್ಲೆಲ್ಲ ಕುಮಾರಣ್ಣ ಅಂತೇಳಿ ಸಂಭ್ರಮಿಸೋಕೆ ಶುರು ಮಾಡಿದರು. ಹೌದು, ನಿಜ. ಅವರಲ್ಲಿ ಹೋದ ನಂತರ ಅಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಆಯಿತು. ಆಮೇಲೆ ಈ ಸರಿಯ ಯುಗಾದಿಯನ್ನು ಭಾಳ ಸಂಭ್ರಮದಿಂದ ಮಾಡಿದರು. ಬಟ್ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ, ಈ ಇನ್ವೆಸ್ಟ್ಮೆಂಟ್ ಸಂದರ್ಭದಲ್ಲಿ ಅದಕ್ಕಾಗಿ ಒಬ್ಬ ಮಂತ್ರಿಯನ್ನೇ ರಚನೆ ಆಗಿತ್ತು ಒಂದು ಕಾಲದಲ್ಲಿ. ಸ್ಟೀಲ್ ಇದೆ, ಮತ್ತೊಂದು ಬೃಹತ್ ಕೈಗಾರಿಕೆ ಇದೆ. ಸಾಧ್ಯ ಆಗ್ತಾ ಇದೆಯಾ ನಿಮ್ಮ ಕನಸನ್ನು ರೀಚ್ ಮಾಡೋದಕ್ಕೆ ಅಂತ? ಇದು ಭಾಳ ಒಂದು ಸೂಕ್ಷ್ಮವಾದಂಥ ಪ್ರಶ್ನೆ ಕೇಳಿದ್ದೀರಿ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಹಿಂದೆ ಸ್ವಾತಂತ್ರ್ಯ ಬಂದ ನಂತರ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳಿಗೆ ಶಕ್ತಿ ತುಂಬಿದ್ರು. ಬಹುಶಃ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನು ಅವತ್ತು ಮಾಡಬೇಕಾದ್ರೆ ಸಾಮಾಜಿಕ ನ್ಯಾಯವನ್ನು, ಸೋಷಿಯಲ್ ಜಸ್ಟಿಸ್ನ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ PSUಗಳಿಗೆ ಸ್ಟ್ರೆಂಥನ್ ಮಾಡಿದ್ರಾಗ. ಹೌದು. ಇವತ್ತು ಉದಾಹರಣೆ ನಮ್ಮ ಬೆಂಗಳೂರು ನಗರದಕ್ಕೆ ಬರೋಣ. NGF ಫ್ಯಾಕ್ಟ್ರಿ ಇತ್ತು, HAL ಈಗಲೂ ಉಳ್ಕೊಂಡಿದೆ, ಇನ್ನು ITI ಇತ್ತು, ಬೆಮ್ಮೆಲ್ ಇತ್ತು, BHAL, HMT, ಹೀಗೆ ಹಲವಾರು PSU ಸಂಸ್ಥೆಗಳು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದರು. ಹೌದು. ಇವತ್ತು ನಮ್ಮ HMTದೆ ನೀವು ಪ್ರಶ್ನೆ ಮಾಡಿರಿ. HMT ಕಾರ್ಖಾನೆ ಪ್ರಾರಂಭ ಆಗಿದ್ದು 1953. ಆ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದಾಗ ಒಂದು ಉದ್ದೇಶ ಇಟ್ಕೊಂಡ್ರು. ಆ ಕಾರ್ಖಾನೆಯಿಂದ ಬರ್ತಕ್ಕಂಥ ಲಾಭದಲ್ಲಿ ಪ್ರತಿ ವರ್ಷ ಒಂದೊಂದು ಕಾರ್ಖಾನೆಗಳನ್ನು ಇಡೀ ದೇಶದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ಉದ್ದೇಶ ಇಟ್ಕೊಂಡ್ರು. HMT ಇಲ್ಲೇನು ಪ್ರಾರಂಭ ಆಯಿತು, ಅಲ್ಲಿ ಬೇರಿಂಗ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಮತ್ತು ವಾಚ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥದ್ದು ಎರಡು ಪ್ರಮುಖವಾಗಿ ಕೆಲಸ ಪ್ರಾರಂಭ ಆಗಿದೆ. 1969-70ರವರೆಗೆ ನಮ್ಮ HMTಯ ವಾಚ್ಗಳೇನಿದೆ ಮಾರ್ಕೆಟ್ನಲ್ಲಿ 90% ಮಾರ್ಕೆಟನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ರು. ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇತ್ತು. ವರ್ಷಕ್ಕೆ 200 ಕೋಟಿ ಪ್ರಾಫಿಟ್ ಇತ್ತು HMTನಲ್ಲಿ ವರ್ಷಕ್ಕೆ. ಆಮೇಲೆ ಅಲ್ಲಿಂದ ಅವರು ಹೈದರಾಬಾದ್ನಲ್ಲಿ, ಅಲ್ಲಿಂದ ಬಂದರೆ ನಮ್ಮ ಕೇರಳದಲ್ಲಿ, ಪಿಂಜೋರ ಅಂತ ಹೇಳಿ ಹರಿಯಾಣದಲ್ಲಿ, ಉತ್ತರಾಖಂಡ್ನಲ್ಲಿ, ಅಜ್ಮೀರ್ನಲ್ಲಿ, ಹೀಗೆ ಹಲವಾರು ಕಡೆ, ಮತ್ತಿನ್ನು ನಮ್ಮ ಇನ್ನೊಂದು ಹರಿದ್ವಾರದ ಕಡೆ ಒಂದು ಕಡೆ ಮಾಡಿದರು. ಇಲ್ಲಿ 6 ಯೂನಿಟ್ ಮಾಡ್ತಾರೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಸುಮಾರು 25-30 ಸಾವಿರ ಜನ ಕೆಲಸ ಕೊಟ್ಟಿದ್ರು. ನಾವು ಬಹುಶಃ ಚಿಕ್ಕ ಹುಡುಗರುಗಳು 72-73ರಲ್ಲಿ ಇದರ ಮಿಡ್ಲಲ್ಲಿ ಒಂದು ಪ್ರತಿನಿತ್ಯ ಇದರ ಮಿಡ್ಲಲ್ಲಿ ಒಂದು ಕೇಳ್ಬಿಡ್ತೀನಿ. ಈ ಭದ್ರಾವತಿ ಉಕ್ಕು ಕಾರ್ಖಾನೆ ಏನಾದರೂ ಬಚಾವ್ ಆಗುತ್ತೆ ಸರ್? ಭದ್ರಾವತಿಯವರು ತುಂಬ ಜನ ಫೋನ್ ಮಾಡಿದ್ರು, ಕುಮಾರಣ್ಣನವರು ಸಿಕ್ಕಿದ್ರೆ ಒಂದು ಕೇಳಿಬಿಡಿ ಸರ್, ಭದ್ರಾವತಿ ಉಕ್ಕು ಕಾರ್ಖಾನೆ ಉಳಿಯತ್ತಾ ಇಲ್ವಾ? ಯಾಕಂದರೆ ಭದ್ರಾವತಿ ಉಕ್ಕು ಕಾರ್ಖಾನೆಗೆ ನಿಮ್ಮ ತಂದೆಯವರು ಪ್ರಧಾನಮಂತ್ರಿಗಳ ಈಗಷ್ಟೇ ಹೇಳಿದೆ ನಾನು 600 ಕೋಟಿ ಕೊಟ್ಟುಬಿಟ್ಟು ಅದನ್ನು SALಗೆ ಕೊಟ್ಟುಬಿಡ್ತಾರೆ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಬದುಕೊಳ್ತಾರೆ ಜನಗಳೆಲ್ಲ. ಈಗ ಮತ್ತೆ ಅದೇ ಪ್ರಾಬ್ಲಮ್ ಉಂಟಾಗಿದೆ. ಅದಕ್ಕೆ ಏನು ಗೊತ್ತಾಗ್ತಿಲ್ಲ. ಇಲ್ಲಿ ಬಹುಶಃ UPA ಸರ್ಕಾರ ಬಂದ ನಂತರ ಡಿಸ್ಇನ್ವೆಸ್ಟ್ಮೆಂಟ್ಗಳು ಶುರುವಾಯಿತು. ಪ್ರೈವೇಟ್ನವರಿಗೆ ಮಾರಾಟ ಮಾಡಬೇಕು ಅಂತಕ್ಕಂಥದ್ದು ಒಂದು ಇದು ಫೌಂಡೇಶನ್ ಆಗ ಶುರು ಮಾಡ್ಕೊಂಡ್ರು. ಆಮೇಲೆ ಒಂದು ಡಿಸ್ಇನ್ವೆಸ್ಟ್ಮೆಂಟಿಗೆ ಒಂದು ಮಿನಿಸ್ಟ್ರಿನೇ ಮಾಡಿದ್ರು. ಈಗ ಒಂದು ದೀಪಮ್ ಅಂತಕ್ಕಂಥ ಒಂದು ಇಲಾಖೆ ಇಟ್ಕೊಂಡಿದ್ದಾರೆ. ಅದರಿಂದ ಇವತ್ತು ಡಿಸ್ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಮುಗಿದೊಂದು ಡಿಸಿಷನ್ಗಳಾಗ್ತವೆ. ಆಮೇಲೆ ಲಾಸ್ ಆದಂಥದ್ದು NCLT ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿಗೆ ಹೋಗುತ್ತೆ. ಇಲ್ಲಿ ಪ್ರಶ್ನೆ, ಕಳೆದ
ಹಿಂದಿನ ಸರ್ಕಾರದಲ್ಲಿ 2015, 16, 17, 18 ಹಲವಾರು ಕಾರ್ಖಾನೆಗಳನ್ನು ಮುಚ್ಚಬೇಕು ಅಂತಕ್ಕಂಥ ನಿರ್ಧಾರ ಕ್ಯಾಬಿನೆಟ್ನಲ್ಲಿ ಆಗ್ಬಿಟ್ಟಿದೆ. ಒಂದು ಸಲ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆದಮೇಲೆ ಮತ್ತೆ ನಾವು ಅದನ್ನು ರಿವರ್ಸ್ ಮಾಡಬೇಕಲ್ಲ. ಈಗ ದೊಡ್ಡ ಚಾಲೆಂಜ್ ಇದೆ ನನಗೆ ಒಂದು ಆದರೆ ನಾನು ಒಂದು ಹೇಳಿ. ನರೇಂದ್ರ ಮೋದಿಯವರಿಗೆ ಅಭಿನಂದಿಸ್ತೀನಿ. ಕಾರಣ, ಈಗ ಉದಾಹರಣೆಗೆ RIL ಕಾರ್ಖಾನೆ ಪ್ರಾರಂಭಿಕ 1953ರಲ್ಲಿ ಅದಕ್ಕೆ ಫೌಂಡೇಶನ್ ಹಾಕ್ಕೊಂಡ್ರು, ಶುರುವಾಗಿದ್ದು ಇದೆಲ್ಲ ಒಂದು ಭಾಗ. 2004-05ರಿಂದ 2012-13 12 ವರ್ಷ ನಿರಂತರವಾಗಿ ಪ್ರಾಫಿಟಲ್ಲಿತ್ತು. ಅದು ಮೊದಲು 3 ಮಿಲಿಯನ್ನು ಸ್ಟೀಲ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥ ಒಂದು ಯೂನಿಟ್ ಹಾಕ್ಕೊಂಡಿದ್ರು. ಅದನ್ನು